ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಆಡಿಯೋ ಸಿಡಿ ಎಸ್ಐಟಿಯಿಂದ ಡೀಲ್ ಆಡಿಯೋ ತನಿಖೆ ಸ್ಪೀಕರ್ ಮನವಿಯಿಂದ ಸಿಎಂ ಕುಮಾರಸ್ವಾಮಿ ಆದೇಶ. ಎಸ್ಐಟಿ ತನಿಖೆಗೆ ಬಿಜೆಪಿ ಸದಸ್ಯರ ಆಕ್ರೋಶ. ಸದನದ ಒಳಗೂ ಹೊರಗೂ ಆಕ್ರೋಶ. ಹಿಂದೆ ಆಗಿರೋ ಕೇಸ್ಗಳನ್ನು ಕೆದಕಿ ಸದನದಲ್ಲಿ ಕೋಲಾಹಲ. ಎಸ್ಐಟಿ ತನಿಖೆ ಮಾಡಿದ್ರೆ ಬಿಜೆಪಿಯವರಿಗೆ ಏನ್ ಕಷ್ಟ? ಸ್ಪೀಕರ್ ಮನವಿಯಂತೆ ಎಸ್ಐಟಿ ತನಿಖೆ ಮಾಡಿಸ್ತಿದ್ದೀವಿ. ಸದನದ ಹೊರಗೆ ಸಿದ್ದರಾಮಯ್ಯ ಕಿಡಿಕಿಡಿ. ಲೋಕಸಭೆಯಲ್ಲಿ ಆಡಿಯೋ ಗದ್ದಲ ಪ್ರತಿನಿಧಿ ಆಡಿಯೋ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ ಖರ್ಗೆ. ಗಾಂಧಿ ಪ್ರತಿಮೆ ಬಳಿ ಮೈತ್ರಿ ಸಂಸದರ ಧರಣಿ. ಪ್ರಧಾನ ಕಾರ್ಯದರ್ಶಿಯಾದ ಬಳಿಕ ಮೊದಲ ಟೂರ್. ಉತ್ತರ ಪ್ರದೇಶದಲ್ಲಿ ರಾಹುಲ್ ಪ್ರಿಯಾಂಕಾ ರೋಡ್ ಶೋ. ಲಖನೌ ಬೀದಿಯಲ್ಲಿ ಚುನಾವಣಾ ಅಸ್ತ್ರವಾಯಿತು ರಫೇಲ್ದಿ. ಲಖನೌ ಕಾಂಗ್ರೆಸ್ ಕಚೇರಿಯಲ್ಲಿ ಹೊಸ ಹುಮ್ಮಸ್ಸು. ಪ್ರಿಯಾಂಕಾ ರಾಹುಲ್ ಸಿಂಧಿಯಾ ಒಗ್ಗಟ್ಟು ಪ್ರದರ್ಶನ. ಮೋದಿ ಯೋಗಿ ಆದಿತ್ಯನಾಥ್ಗೆ ಬಹಿರಂಗ ಸವಾಲು. ಮೊದಲ ದಿನದ ಅಸೈನ್ಮೆಂಟ್ಗೆ ವಿಶ್. ಪ್ರಿಯಾಂಕಾ ಸಕ್ರಿಯ ರಾಜಕಾರಣಕ್ಕೆ ರಾಬರ್ಟ್ ವಾದ್ರಾ ಸಪೋರ್ಟ್. ಕಠಿಣ ಸಂದರ್ಭ ಆಗಿದ್ದರೂ ಜನಸೇವೆ ಮುಖ್ಯದಿಂದ ಟ್ವೀಟ್. ಸೋಷಿಯಲ್ ಮೀಡಿಯಾ ಟ್ವಿಟರ್ಗೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ. ಇನ್ನೂ ಒಂದು ಪೋಸ್ಟ್ ಮಾಡಿಲ್ಲ, ಆದರೂ 50,000 ಫಾಲೋವರ್ಸ್. ಹೈಟೆಕ್ ಮತದಾರನ ಗೆಲ್ಲೋಕೆ ಹೊಸ ವೇದಿಕೆ. ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಕೋಟಿ ಡೀಲ್. ಇದೊಂದು ಭ್ರಷ್ಟಾಚಾರ ಡೀಲ್ ಎಂದ ಬಿಎಸ್ಪಿ ಮಾಯಾವತಿ. ಮೋದಿ ವಿರುದ್ಧ ರಾಹುಲ್ ದಾಳಿಗೆ ಸಿಕ್ಕು ಆನೆಬಲ. ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಒತ್ತಾಯ. ಪ್ರಧಾನಿ ಮೋದಿ ವಿರುದ್ಧ ದಮನಕಾರಿ ಆಡಳಿತ ಆರೋಪ. ದೆಹಲಿಯಲ್ಲಿ ಚಂದ್ರಬಾಬು ನಾಯ್ಡು ಉಪವಾಸ. ಮಹಾಗಠಬಂಧನ ನಾಯಕರ ಬೆಂಬಲ. ಪ್ರತಿಪಕ್ಷಗಳನ್ನು ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕಿಂತಲೂ ಕೀಳಾಗಿ ಕಾಣ್ತಾ ಇದ್ದಾರೆ. ನಾಯ್ಡು ರ್ಯಾಲಿಯಲ್ಲಿ ದೆಹಲಿ ಸಿಎಂ ಆಕ್ರೋಶ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರದಂತೆ ಮನವಿ. ಅಕ್ರಮ ವರ್ಗಾವಣೆ ಕೇಸ್ನಿಂದ ಟೆನ್ಷನ್ ರಿಲೀಫ್ಗಾಗಿ ಬೈಕ್ ಏರಿ ಸವಾರಿ ಮಾಡಿದ ರಾಬರ್ಟ್ ವಾದ್ರಾ. ದೆಹಲಿ ಬೀದಿಗಳಲ್ಲಿ ಬೈಕ್ನಲ್ಲೇ ಸಂಚಾರ. ಲಡಾಖ್ ವಿಭಜನೆ ವೇಳೆ ಮುಷರಫ್ ಫಾರ್ಮುಲಾ ಅಗತ್ಯ. ಜಮ್ಮು ಕಾಶ್ಮೀರ ರಾಜ್ಯಪಾಲರ ನಿರ್ಧಾರಕ್ಕೆ ವಿರೋಧ. ರಾಜಕೀಯ ಉದ್ದೇಶದಿಂದ ಪ್ರತ್ಯೇಕ ವಿಭಾಗ ಮಾಡೋದು ಬೇಡ ಎಂದು ಪಟ್ಟು. ಮಕ್ಕಳ ಓದಿಗಿಂತಲೂ ನಿಮ್ಮ ರ್ಯಾಲಿಗಳು ಮುಖ್ಯ ಅಲ್ಲ. ಚುನಾವಣಾ ಪ್ರಚಾರಕ್ಕೆ ಪರ್ಮಿಷನ್ ಕೇಳಲು ಹೋದವರಿಗೆ ಸುಪ್ರೀಂ ಶಾಕ್. ಶಾಲಾ ಕಾಲೇಜುಗಳನ್ನು ದೂರ ಉಳಿಯುವಂತೆ ಆದೇಶ. 4 ಶಾಸಕರಿಗೆ ಸಂಕಷ್ಟ ಅನರ್ಹ ಮಾಡುವಂತೆ ಸ್ಪೀಕರ್ಗೆ ಸಿದ್ದರಾಮಯ್ಯ ದೂರು. ಬೆಂಗಳೂರಿಗೆ ಬಂದಿದ್ದಾರಂತೆ ಗೋಕಾಕ್ ಶಾಸಕ. ಬೆಂಗಳೂರಿನ ಗಾಂಧಿನಗರದಲ್ಲಿ ಅಕ್ರಮ ಡಿಸ್ಕೋ ಥೆಕ್. ಫೋರ್ಟ್ ಆಫ್ ಪೆಲ್ವಿನ್ ಮೇಲೆ ದಾಳಿ. ಸುದೇಶ್ ಎಂಬಾತನ ಬಂಧನ. ಹೊರ ರಾಜ್ಯದ ಹುಡುಗಿಯರು ಸೇರಿ 83 ಜನ ವಿಚಾರ. ಲಗೋರಿ ಲಂಕೆ ಸತ್ಯ ಪ್ರಕರಣ. ಮೋಹನ್ ನಾಯಕ್ ಜಮೀನು ಅರ್ಜಿವಜ ಪ್ರಕರಣದ ಪಾತ್ರನೆಂಬ ವಾದಕ್ಕೆ ಹಿನ್ನಡೆ. ಇನ್ನಷ್ಟು ಸಂಕಷ್ಟ ಗ್ಯಾರಂಟಿ. ಹಣಕಾಸಿನ ವಿಚಾರಕ್ಕೆ ಸ್ನೇಹಿತರ ನಡುವೆ ಜಗಳ. ಕುಡಿದ ಮತ್ತಿನಲ್ಲಿ ಕೈಕೆ ಮಿಲಾಯಿಸಿದ ಪರಿಣಾಮ ಹಾಗೆ ಹೋಯಿತು ಮರ್ಡರ್. ವರುಣ್ ಎಂಬಾತ ವಶಕ್ಕೆ. ಸಮಾನ ವೇತನ ಸೇವಾ ಭದ್ರತೆಗೆ ಆಗ್ರಹ. ವೈದ್ಯಕೀಯ ಇಲಾಖೆ ಗುತ್ತಿಗೆ ನೌಕರ ಅಹೋರಾತ್ರಿ ಪ್ರತಿಭಟನೆ. ಆರೋಗ್ಯ ಸಚಿವರ ಭರವಸೆ ಬಗ್ಗೆ ಬಗ್ಗದ ಹೋರಾಟ. 5ರ ಮೀಸಲಾತಿಗೆ ಗುಜ್ಜರ್ ಸಮುದಾಯದ ಹೋರಾಟ. ಸತತ 5ನೇ ದಿನವೂ ರೈಲ್ವೆ ಸಂಚಾರ ವ್ಯತ್ಯಯ. ಅಹವಾಲು ಕೇಳದ ಸರ್ಕಾರಗಳ ವಿರುದ್ಧ ಆಕ್ರೋಶ. ಜಮ್ಮು ಕಾಶ್ಮೀರದ ಉರಿ ಪ್ರಾಂತ್ಯದಲ್ಲಿ ಅನುಮಾನಾಸ್ಪದ ಸಂಚಾರ. ಅನಾಮಿಕ ವ್ಯಕ್ತಿಗಳ ಓಡಾಟದಿಂದ ಸೇನೆಗೆ ಟೆನ್ಷನ್. ಬೆಟ್ಟ ಗುಡ್ಡಗಳ ನಡುವೆ ಸೇನೆ ಕೊಂಬಿಂಗ್. ಗೋಕಾಕ್ ಶಾಸಕರ ಕಾರ್ಖಾನೆಯಿಂದ ಕಬ್ಬಿನ ಬಿಲ್ ಬಾಕಿ ಹಿನ್ನೆಲೆ ಬಾಕಿ ಹಣ ಪಾವತಿಸುವಂತೆ ಡಿಸಿ ಕಚೇರಿ ವಿಷಯದ ಬಾಟ್ಲಿ ಹಿಡಿದು ರೈತರ ಪ್ರತಿಭಟನೆ. ಬಿಎಂಟಿಸಿ ಬಸ್ಗೆ ಬೈಕ್ ಡಿಕ್ಕಿ. ಸ್ಥಳದಲ್ಲೇ 3 ದುರ್ಮರಣ. ಬೆಂಗಳೂರಿನ ದೇವಗೆರೆ ಬಳಿ ಘಟನೆ. ಬಸ್ ಟ್ಯಾಂಕರ್ಗೆ ಡಿಕ್ಕಿ. ಬೆಳಗಾವಿಯ ಹಾರೋಗೇರಿ ಪಿಎಸ್ ಐದರಪ್ಪ ಪ್ರತಿಭಟನಾರರಿಗೆ ಥಳಿತ. ಅವಶ್ಯಕ ನಿಂದನೆ. ಪೊಲೀಸ್ ದರ್ಪ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಶಾರ್ಟ್ ಸರ್ಕ್ಯೂಟ್ನಿಂದ ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಕಾರು. ಧಾರವಾಡ ತೇಗೂರು ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಘಟನೆ. ಕಾರ್ನಿಂದ 3 ಪ್ರಾಣಾಪಾಯದಿಂದ ಪಾರು. ಬಾಲಿವುಡ್ ವಿಲನ್ ಮಹೇಶ್ ಆನಂದ್ ಇನ್ನಿಲ್ಲ. ಮುಂಬೈ ನಿವಾಸದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವಪತಿ. ಅಮಿತಾಬ್ ಬಚ್ಚನ್ ಸೇರಿ ಬಾಲಿವುಡ್ ಸಂತಾಪ. ಯಜಮಾನ್ ಟ್ರೇಲರ್ಗೆ ಗುಡ್ ರೆಸ್ಪಾನ್ಸ್. 80 ಲಕ್ಷಕ್ಕೂ ಅಧಿಕ ಮಂದಿಯಿಂದ ವೀಕ್ಷಣೆ. ಒಂದೇ ದಿನದಲ್ಲಿ ದಾಖಲೆ. ಐಲಲ್ಲಿ ಚಿತ್ರದ ಕೊನೆಯ ಹಂತದ ಶೂಟಿಂಗ್. ಉಪೇಂದ್ರ ಚಿತ್ತರಾಮ್ ನಟನೆ ಚಿತ್ರ. ಮಲೇಷ್ಯಾದಲ್ಲಿ ಒಂದಾನೊಂದು ಕಾಲದಿಂದ ಹಾಡಿನ ಚಿತ್ರೀಕರಣ. ನಟಿ ರಶ್ಮಿ ಕಮಲ್ದಣಿಗೆ ಹೊಸ ಫ್ಯಾನ್. ಸಿಕ್ಕ ಕೂಡಲೇ ಅಪ್ಪಿಕೊಳ್ಳುವ ಆಸೆ ಈ ಪುಟಾಣಿಗೆ. ಕಿರಿ ಹುಡುಗಿಗೆ ಪತ್ರ ಬರೆದಿರೋ ಪೋರ. ರಜನಿ ಪುತ್ರಿ ಸೌಂದರ್ಯ ರಜನಿಕಾಂತ್ 2ನೇ ಮದುವೆ. ಚೆನ್ನೈನಲ್ಲಿ ನಡೆಯಿತು ಅದ್ದೂರಿ ವಿವಾಹ. ನಟ ಉದ್ಯಮಿ ವಿಷಗನ್ ವನಂಗಮುದಿ ಕೈ ಹಿಡಿದ ಸೌಂದರ್ಯ.